ಯುವತಿಯರೇ ಬೇಕಂತೆ. ಅಸಲಿಗೆ ಕರಾಳ ದಂಧೆ ನಡೆದಿದ್ದಾದ್ರೂ ಎಲ್ಲಿ ಮತ್ತು ಹೇಗೆ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ. ಹೆಣ್ಣು ಮಕ್ಕಳ ದಂಧೆಯ ದೊಡ್ಡ ಜಾಲದ ಸ್ಫೋಟಕ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಹೀನ ದಂಧೆಯಲ್ಲಿ ಋತುಮತಿಯಾದ ಯುವತಿಯರೇ ಬೇಕಂತೆ. ಇಂತಹ ಅಸಹ್ಯ ಕರಾಳ ದಂಧೆ ಎಲ್ಲಿ ನಡೆದಿದೆ ಹಾಗಾದ್ರೆ? ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಭಯಾನಕ ಸುದ್ದಿ ಇದು. ಹೆಣ್ಣು ಮಕ್ಕಳನ್ನ ಲಕ್ಷಕ್ಕೆ ಮಾರುವ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂತಹ ಒಂದು ಅಸಹ್ಯ ಹೀನ ದಂಧೆಯಲ್ಲಿ ಋತುಮತಿಯಾಗಿರುವ ಹೆಣ್ಣು ಮಕ್ಕಳೇ ಬೇಕಂತೆ. ಹಾಗಾದ್ರೆ ಎಲ್ಲಿ ಏನಾಗ್ತಾ ಇದೆ? ಈ ಕರಾಳ ದಂಧೆಯ ಹಿಂದೆ ಇರೋರು ಯಾರ್ಯಾರಿದ್ದಾರೆ? ಇದು ಅಂತಿಂತ ಸುದ್ದಿ ಅಲ್ಲ, ಇಡೀ ಹೆಣ್ಣು ಕುಲವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. 13 ವರ್ಷದ ಹುಡುಗಿ ಬೇಕು ಅಂದ್ರೆ ಬರೋಬ್ಬರಿ 20 ಲಕ್ಷ ರೂಪಾಯಿ ಕೊಡ್ಬೇಕಂತೆ. ಋತುಮತಿಯಾಗಿರುವಂತಹ ಹೆಣ್ಣು ಮಕ್ಕಳೇ ಬೇಕಂತೆ. ಈ ಕರಾಳ ದಂಧೆಯ ಇಂಚಿಂಚು ಡೀಟೇಲ್ಸ್ ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಋತುಮತಿಯಾದ ಯುವತಿಯರಿಗಾಗಿ ದೊಡ್ಡವರೇ ಕ್ಯೂ ನಿಲ್ತಾರಂತೆ. ಋತುಮತಿಯಾದ 12ರಿಂದ 13 ವರ್ಷದ ಹೆಣ್ಣು ಮಕ್ಕಳ ಜೊತೆಗೆ ಲೈಂಗಿಕ ಸಂಪರ್ಕಕ್ಕೆ ಕ್ಯೂ ನಿಲ್ತಾರಂತೆ. ಎಂತಹ ಅಸಹ್ಯ ಮತ್ತು ಯಾವ ಪ್ರಪಂಚದಲ್ಲಿ ನಾವಿದ್ದೀವಿ, ಯಾವ ಹಂತದಲ್ಲಿ ನಾವಿದ್ದೀವಿ? ಈಗ ನಾವೇನ್ ಕೇಳ್ತಾ ಇದ್ದೀವಿ ನಾವು ನೀವು, ಇದು ನಿಜ, ಇದು ಕಥೆ ಅಲ್ಲ. ಇದು ಎಲ್ಲಿ ಏನಾಗ್ತಾ ಇದೆ, ಯಾರಿದ್ದಾರೆ ಇದ್ರ ಹಿಂದೆ, ಇವೆಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 12ರಿಂದ 13 ವರ್ಷದ ಹೆಣ್ಣು ಮಕ್ಕಳು ಆಗ ತಾನೇ ಋತುಮತಿಯಾಗಿರ್ಬೇಕಂತೆ. ಏನ್ರಿ ಕಂಡೀಷನ್ಸ್ ಇದು? ಮಾಂಸದಂಧೆ ಅಂತಾರೆ ಇದನ್ನ ಮಾಂಸದ ದಂಧೆ ಅಂತಾರೆ. ಈ ಹೀನ ದಂಧೆಯ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ನಿಮ್ ಮುಂದಿಡ್ತಾ ಹೋಗ್ತೀವಿ. ಋತುಮತಿಯಾದ 12ರಿಂದ 13 ವರ್ಷದ ಬಾಲಕಿಯ ಜೊತೆಗೆ ಲೈಂಗಿಕ ಸಂಪರ್ಕಕ್ಕೆ ಕ್ಯೂ ನಿಲ್ತಾರಂತೆ. ಬಾಲಕಿಯರು ಸಿಕ್ಕರೆ ಪುರುಷತ್ವ ಬರುತ್ತೆ ಅನ್ನುವಂತಹ ನಂಬಿಕೆ ಅಂತ ಇವ್ರಿಗೆ. ಆದ್ರಿಂದಲೇ ಚಿಕ್ಕ ಹುಡುಗಿಯರು ಆಗ ತಾನೇ ಮೆಚುರಿಟಿ ಅಂದ್ರೆ ಈಗ ಒಂದು ಋತುಮತಿ ಆಗಿರ್ತಾರೆ. ಅಂತಹ ಬಾಲಕಿಯರಿಗೆ ಶ್ರೀಮಂತರು ಕ್ಯೂನಲ್ಲಿ ನಿಂತ್ಕೊಳ್ತಾರಂತೆ. ನನಗೂ ಬೇಕು ಅಂತ ಬಾಯಿ ಬಿಟ್ಟು ಕೇಳ್ತಾರಂತೆ. ಮೈಸೂರಿನಲ್ಲಿ ಬಾಲಕಿಯರನ್ನ ವೇಶ್ಯಾವಾಟಿಕೆಗೆ ತಳ್ಳುವಂತಹ ಜಾಲವೊಂದು ಪತ್ತೆಯಾಗಿದೆ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ, ಹೆಣ್ಣು ಕುಲ ಆತಂಕ ಪಡುವಂತಹ ಮತ್ತು ಹೆಣ್ಣು ಮಕ್ಕಳನ್ನ ಹೆತ್ತವರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು. ಇದನ್ನ ಮಾಂಸದಂಧೆ ಅಂತಾರೆ, ಹೈಟೆಕ್ ಮಾಂಸದಂಧೆ. ಈ ದಂಧೆ ಅಥವಾ ಈ ಜಾಲ ಇದೀಗ ಪತ್ತೆಯಾಗಿದೆ ಮೈಸೂರಿನಲ್ಲಿ, ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಬಾಲಕಿಯರನ್ನ ವೇಶ್ಯಾವಾಟಿಕೆಗೆ ತಳ್ಳುವಂತಹ ಜಾಲ ಪತ್ತೆಯಾಗಿದೆ. ದೊಡ್ಡವರಲ್ಲ ರೀ, ಅಂದ್ರೆ ನನ್ನ ಇಷ್ಟ ನಾನು ಹೋಗ್ತೀನಿ ಎನ್ನುವಂತವ್ರಲ್ಲ. ಆಗ ತಾನೇ ಸ್ಕೂಲ್ ಹೋಗ್ತಾ ಇರುವಂತಹ ಋತುಮತಿಯಾಗಿರುವ ಅಬ್ಬಬ್ಬ ಅಂದ್ರೆ 12 ವರ್ಷ, 13 ವರ್ಷ, 14 ವರ್ಷ ಇಂತಹ ಹೆಣ್ಣು ಮಕ್ಕಳು ಬೇಕು ಅಂತ ಆರ್ಡರ್ ಮಾಡ್ತಾರಂತೆ, ಹಣ ಕಟ್ತಾರಂತೆ ಅವ್ರ ಮೇಲೆ ಪ್ರೈಸ್. ಇಂಥವಳಿಗಿಷ್ಟು, ಇಂಥ ಹೆಣ್ಮಗುವಿಗೆ ಈಕೆಗೆ ಇಷ್ಟು ವರ್ಷನ ಋತುಮತಿ ಆಗಿದ್ದಾಳ, ಎಷ್ಟು ವರ್ಷ ಈಕೆಗೆ, ಇಂಥವ್ರಿಗೆ ಇಷ್ಟು ಹಣ ಅಂತ ಫಿಕ್ಸ್ ಮಾಡ್ತಾರಂತೆ. ಇದನ್ನ ನೀವು ಕೇಳ್ತಾ ಇರೋದು ಯಾವುದೋ ಧಾರಾವಾಹಿ ಅಥವಾ ಸಿನಿಮಾದ ಕಥೆ ಅಲ್ಲ, ಇದು ರಿಯಲ್ ನಲ್ಲಿ ನಡೀತಾ ಇರೋದು, ರೀಲ್ ಅಲ್ಲ. ಮಾಂಸದಂಧೆ ಹೈಟೆಕ್ ಆಗಿ ಹೇಗೆ ನಡೀತಾ ಇದೆ ಮೈಸೂರಿನಲ್ಲಿ ಅನ್ನುವಂತಹ